ಚಿಕ್ಕಮಗಳೂರಿನ ಹೊಸಮನೆ ಬಡಾವಣೆಯಲ್ಲಿರುವ ಶತಮಾನವನ್ನ ಕಂಡ ವಿಶ್ವವಿದ್ಯಾಲಯ ಶಾಲೆಯು ಜಿಲ್ಲೆಯ ಶೈಕ್ಷಣಿಕ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನಮಾನವನ್ನ ಹೊಂದಿದೆ. ದಿವಂಗತ ಅಣ್ಣಪ್ಪ ಶೆಟ್ಟಿಯವರು ದೂರದೃಷ್ಟಿಯಿಂದ ಸಮಾಜಮುಖಿ ಚಿಂತನೆ ಹಾಗೂ ಶಿಕ್ಷಣದ ಮೇಲಿನ ಅಪಾರ ಬದ್ಧತೆಯ ಫಲವಾಗಿ ವಕೀಲರಾದ ಯುಎಸ್ ಶಿವರಾಮ್ ವೆಂಕಟರಾಮಯ್ಯ ಸುಂದರ್ರಾವ್ ಅವರೊಂದಿಗೆ 8/8/1921 ಗರುಡ ಪಂಚಮಿಯಂದು ಸ್ಥಾಪನೆಯಾದ ಈ ಶಾಲೆಯು ಕಳೆದ ಹಲವು ದಶಕಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದೀಕ್ಷೆ ನೀಡಿ ಸಮಾಜಕ್ಕೆ ಉತ್ತಮ ನಾಗರಿಕರನ್ನ ರೂಪಿಸಿದೆ ಎಂದು ವಿಶ್ವವಿದ್ಯಾಲಯ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶತಮಾನದ ವಿಶ್ವವಿದ್ಯಾಲಯ ಶಾಲೆಯ ನವೀಕರಣಗೊಂಡ ಕಟ್ಟಡ ಉದ್ಘಾಟನೆ ಹಾಗೂ ಹಸ್ತಾಂತರ ಕಾರ್ಯಕ್ರಮ ಜೂನ್ 12ರಂದು ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ ಎಂದರು. 8ನೇ ತಾರೀಕು ಆಗಸ್ಟ್ 1921ನೇ ತಾರೀಕಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವೇ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಈ ಶಾಲೆ ಗರುಡ ಪಂಚಮಿಯ ದಿವಸ ಸ್ಥಾಪನೆಯಾಗಿರುವಂಥದ್ದು. ಆ ಸ್ಥಾಪನೆಗೆ ಮುಖ್ಯ ಕಾರಣೀಭೂತರಾಗಿರುವಂಥವ್ರು ಅಂತ ಹೇಳಿದ್ರೆ ಶ್ರೀ ಯು.ಎಸ್. ಶಿವರಾಮ್ ಅಂತ, ವೆಂಕಟರಾಮಯ್ಯ, ಶ್ರೀ ಸುಂದರ್ರಾವ್, ಇವರು ಮೂವರು ಸಹ BA LLB ಮಾಡಿ ವಕೀಲ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಶೈಕ್ಷಣಿಕ ಶಾಲೆಯನ್ನ ಮಾಡಬೇಕು ಅನ್ನುವಂಥ ಮನಸ್ಸು ಇಟ್ಕೊಂಡು ಅವಾಗಿನ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂಥ ಶ್ರೀಯುತ ಅಣ್ಣಪ್ಪ ಶ್ರೇಷ್ಠಿಯವರನ್ನ ಮುಂದಾಳತ್ವದಲ್ಲಿ ಶಾಲೆಯನ್ನ ಆರಂಭ ಮಾಡಿದ್ದಾರೆ. ಈಗಾಗಲೇ 100 ವರ್ಷ ಆ ಶಾಲೆಗೆ ಸಂದಿದೆ. 100 ವರ್ಷ ಶಾಲೆಯನ್ನ ತುಂಬಿರುವಂಥ ಈ ಶಾಲೆಯಲ್ಲಿ ಅನೇಕ ಅಗ್ರಮಾನ್ಯರು ಈ ಶಾಲೆಯಲ್ಲಿ ಜ್ಞಾನಾರ್ಜನೆಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ವಿದ್ಯಾಭ್ಯಾಸವನ್ನ ಪಡ್ಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿ, ವಕೀಲರಾಗಿ, ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಬೇರೆ ಬೇರೆಯ ಸಂಸ್ಥೆಗಳಲ್ಲಿ ಆಡಳಿತಾಧಿಕಾರಿಗಳಾಗಿ, ಉದ್ಯಮಿಗಳಾಗಿ ಮತ್ತು ಇದೇ ಜಿಲ್ಲೆಯಲ್ಲಿ ಅನೇಕ ಉದ್ಯಮವನ್ನು ಕಟ್ಟಿಕೊಂಡು ಇಡೀ ಜಿಲ್ಲೆಗೆ ಒಂದು ಶಕ್ತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರೊಳಗಡೆಗೆ ಕೆಲವರನ್ನ ಉಲ್ಲೇಖ ಮಾಡಬಹುದಾಗಿರುವಂಥವ್ರು ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಯುತ ಗೋವಿಂದೇಗೌಡರು ಹಿಂದೆ ಶಿಕ್ಷಣ ಸಚಿವರಾಗಿದ್ದರು. ಅವರು ಈ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿ ಆಗಿದ್ರು ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಈಗಿನ ಉಪಸಭಾಪತಿಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಶ್ರೀಯುತ MK ಪ್ರಾಣೇಶ್ ಅವರು ಸಹ ಇದೇ ಶಾಲೆಯಲ್ಲಿ ಓದಿರ್ತಾರೆ. ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದು ಅಮೆರಿಕಾದ ನಿವಾಸಿಯಾಗಿ ಅಲ್ಲಿ ವಿಜ್ಞಾನಿಯಾಗಿದ್ದಂತಹ ಶ್ರೀಯುತ ಸುಬ್ರಹ್ಮಣ್ಯ ಅಯ್ಯರ್ ಅನ್ನುವಂಥವ್ರು ದಿವಂಗತರಾಗಿದ್ದಾರೆ. ಅಮೆರಿಕದಲ್ಲಿ ಹೋಗಿ ವಿಜ್ಞಾನಿಯಾಗಿ ಕೆಲಸ ಮಾಡಿರುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಅದೇ ರೀತಿ ಇಲ್ಲಿ ಬ್ರಿಗೇಡ್ ಸಂಸ್ಥೆಯ ಸಮೂಹದ ಮುಖ್ಯಸ್ಥರಾಗಿರುವಂತಹ ಶ್ರೀ MR ಜಯಶಂಕರ್ ಅವರು ಸಹ ಇದೇ ಶಾಲೆಯಲ್ಲಿ ಓದಿರುವಂಥವ್ರು. ಅವರ ಸಹೋದರರು ಮತ್ತು ಉದ್ಯಮಿಗಳು ಆಗಿರುವಂಥ MR ಗುರುಮೂರ್ತಿ ಅವರು ಸಹ ಇದೇ ಶಾಲೆಯಲ್ಲಿ ಓದಿರುವಂಥವ್ರು. ನಿಮ್ಮ ಪತ್ರಿಕೆಗಳಲ್ಲೇ ಹೊಸದಾಗಿ ಒಂದು ಹೊಸ ಸುದ್ದಿಯನ್ನ ನೀಡಿದ್ರಿ. ಹುಲಿಕೆರೆಯ HD ಪ್ರವೀಣ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಇದೇ ವಿಶ್ವವಿದ್ಯಾಲಯ ಶಾಲೆಯಲ್ಲಿ ಓದಿರ್ತಾರೆ. ಕಳೆದ ವರ್ಷ ಅವರು UPS ಎಕ್ಸಾಮಿನೇಷನಲ್ಲಿ ತೇರ್ಗಡೆಯನ್ನ ಅವರು ಈ ಶಾಲೆಯಲ್ಲಿ ಓದಿದ್ದಾರೆ ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಈ ರೀತಿ ಮಹಾನ್ ತುಂಬಾ ಜನ ಇದ್ದಾರೆ, ಕೆಲವ್ರನ್ನ ಮಾತ್ರ ನಾವಿಲ್ಲಿ ಗುರುತು ಹಚ್ಚಿ ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ಶಾಲೆ ಇಷ್ಟು ಉತ್ತಮವಾಗಿ ಬೆಳೆದು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಅನೇಕರು ಕಾರಣೀಭೂತರಾಗಿದೆ. ಈ ಶಾಲೆಯಲ್ಲಿ ವಸುದೇವ ಮೂರ್ತಿ ಅವರು, ಅದೇ ರೀತಿ ಮಾಜಿ ಶಾಸಕರು ಸುಬ್ರಾಯ ಯಾಜಿಗಳು ಮತ್ತು ದಿವಂಗತ ಸೂರ್ಯನಾರಾಯಣ ರಾವ್ ಅವರು, ಶಂಕರ್ ಮೂರ್ತಿಗಳು, ಅದೇ ರೀತಿ ದಿವಂಗತ SV ಕೀರ್ತಿ ನಾರಾಯಣ್ ಅನ್ನುವಂಥವರು ಮತ್ತು ನಂಜುನ್ ಸ್ವಾಮಿ ಅವರು, MS ನಂಜುನ್ ಸ್ವಾಮಿ ಅವರು, ಇವರೆಲ್ಲರೂ ಶಾಲೆಯನ್ನ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಆಯಾ ಸಂದರ್ಭದಲ್ಲಿ ದಾನಿಗಳಿಂದ. ಸುದ್ದಿಗೋಷ್ಠಿಯಲ್ಲಿ ಶ್ರೀಧರ್, ಅನಿಲ್ ಕುಮಾರ್, ಕೋಟೆ ರಂಗಣ್ಣ, ಲಕ್ಷ್ಮೀಕಾಂತ್ ಉಪಸ್ಥಿತರಿದ್ದರು.